ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ನಾನಿವತ್ತು ಶೇರ್ ಮಾಡ್ತಿರೋದು ಒನ್ ಡೇ ಟ್ರಿಪ್ ಟು ಸಿಗಂದೂರು. ನಾವು ಸಿಗಂದೂರಿಗೆ ಹೋಗಬೇಕು ಅಂತ ಆಫೀಸ್ ಫ್ರೆಂಡ್ಸ್ ಎಲ್ಲ ಪ್ಲ್ಯಾನ್ ಮಾಡಿದ್ವಿ. ಆಫೀಸ್ ಫ್ರೆಂಡ್ಸ್ ಎಲ್ಲ ಹೊರಟಿದ್ದು 7:30 ಟ್ರೈನ್ಗೆ. ಫ್ರೈಡೇ ನೈಟ್ 7:30 ಟ್ರೈನ್ಗೆ ಎಲ್ಲರೂ ಹೊರಟ್ವಿ. ಅಲ್ಲಿಂದ ಇನ್ನೊಂದು ಟೆನ್ಷನ್ ಏನಿತ್ತು ಅಂದರೆ ನಮ್ಮ ಮಂಜುನಾಥ್ ಅವರು ಟ್ರೈನ್ ಟಿಕೆಟ್ನ ಬಿಟ್ಟು ಬಂದುಬಿಟ್ಟಿದ್ರು. ಅದಕ್ಕೆ ಅವ್ರು ಮತ್ತೆ ವಾಪಸ್ ಮನೆಗೆ ಹೋಗಿ ಬರೋದು ಟೈಮ್ ಆಗೋಯ್ತು. ಅಷ್ಟರಲ್ಲಿ ಟ್ರೈನ್ ಹೊರಡ್ತು. ನಾವೆಲ್ಲ ಅಂದ್ಕೊಂಡಿದ್ವಿ ಅವರು ಟ್ರೈನ್ ಹತ್ತಿಲ್ಲ ಅಂತ, ಬಟ್ ಅವರು ಪಕ್ಕದ ಬೋಗಿನಲ್ಲಿ ಹತ್ಕೊಂಡಿದ್ರಂತೆ. ನೆಕ್ಸ್ಟ್ ಸ್ಟೇಷನಲ್ಲಿ ಅವ್ರು ಬಂದು ನಮ್ಮ ಜೊತೆ ಜಾಯಿನ್ ಆದರು. ಬಟ್ ತುಂಬ ಭಯ ಇತ್ತು. ಇಲ್ಲಿ ನೋಡಿ ಅವ್ರ ಎಕ್ಸ್ಪೀರಿಯೆನ್ಸ್ ಹೇಗಿದೆ ಅಂತ ನಾವು ಕೇಳೋಣ ಬನ್ನಿ. ಹೇಗಿದೆ ಬಿಂದು ಎಕ್ಸ್ಪೀರಿಯೆನ್ಸ್? ಸೂಪರ್ ಆಗಿದೆ. ಮಿಸ್ ಆಗಿದ್ರೆ ಟ್ರೈನ್ ಮಿಸ್ ಮಾಡ್ಕೊತಿದ್ರೆ ಟ್ರಿಪ್ ಮಿಸ್ ಮಾಡ್ಕೊತಿದ್ರು. ಎರಡೂ ಮಿಸ್ ಮಾಡ್ಕೊಂಡಿದ್ರು. ಇನ್ನೇನು ಆದ್ಮೇಲೆ ಬರಲಿಲ್ಲ. ಬಟ್ 11 ಅವರಿಗೆ ಟೈಮ್ ಇದೆ, ಅದರಿಂದ ಅದೊಂದು ಲಾಂಗ್ ಗ್ಯಾಪ್ ಇದೆ. ಶಿವಮೊಗ್ಗ ಬರೋಕ್ಕಿಂತ ಆರಾಮಾಗಿ ಕೆಂಗೇರಿಗೆ ಆಫೀಸ್ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿನೂ ಒಬ್ಬೊಬ್ಬರು ಬಂದಿರೋದ್ರಿಂದ ಅವರೂ ಎಲ್ಲರೂ ಪರಿಚಯ ಮಾಡ್ಕೊಂಡ್ವಿ. ಹಾಗೆ ಎಲ್ಲರೂ ಇನ್ನೂ ಸೆಟಲ್ ಆಗೋಕ್ಕೆ ಸ್ವಲ್ಪ ಟೈಮ್ ಹಿಡಿತು. ಅದೆಲ್ಲ ಮುಗಿಸ್ಕೊಂಡು ಎಲ್ಲರೂ ಮಾತಾಡಿಕೊಂಡು ಚಿಟ್ ಚಾಟ್ ಮಾಡಿಕೊಂಡು ಕೂತ್ಕೊಂಡ್ರು. ಒಬ್ರಿಗೊಬ್ಬರು ಕಾಲು ಹೇಳ್ಕೊಂಡು ಇನ್ನೂ ಇಬ್ಬರು ಬ್ಯಾಂಗ್ಳೂರಿಂದ ಡೈರೆಕ್ಟ್ ಟ್ರೈನ್ ಹತ್ಕೋತಿದ್ರು. ಸೊ ಇನ್ನೂ ಇಬ್ಬರಿಗೆ ವೆಯ್ಟ್ ಮಾಡ್ತಾಯಿದ್ವಿ. ಇದೆಲ್ಲ ಮುಗೀತು. ನಾವು ಅಲ್ಲೇ ಮೊದಲೇ ಹೋಟೆಲಿಂದ ನಾವು ಊಟನ ತೊಗೊಂಬಂದಿದ್ವಿ. ಎಲ್ಲರೂ ಟ್ರೈನಲ್ಲೇ ಊಟ ಎಲ್ಲ ಮಾಡ್ಕೊಂಡ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಮಾತಾಡಿಕೊಂಡು ಅವರು ಎಕ್ಸ್ಪೀರಿಯೆನ್ಸ್ ಬಗ್ಗೆ ಎಲ್ಲ ಹೇಳ್ಕೊಂಡು ಟೈಮ್ ಆಗ್ತಾ ಹೋಯಿತು. ಅದೆಲ್ಲ ಮುಗೀತು. ಮತ್ತೆ ಮಧ್ಯ ತುಂಬ ಸರಿ ಟ್ರೈನ್ ನಿಲ್ಲಿಸ್ತಾಯಿದ್ರು, ಪಾಸಿಂಗ್ ಅಂತ. ನಾವೆಲ್ಲರೂ ಬೆಳಗ್ಗೆ ನಾವು ರೀಚ್ ಆಗೋದು ತುಂಬ ಟೈಮ್ ಇತ್ತು. 11 ಅವರ್ಸ್ ಇದೆ. ನಾವು ಟ್ರೈನ್ ಬುಕ್ ಮಾಡಿದ್ದು ಸ್ಲೀಪರು, ಬಟ್ ಅದು ಬುಕ್ ಆಗದಿದ್ದ ಕಾರಣ ನಾವು ಜನರಲ್ಲೇ ಹೋಗಬೇಕಾಗಿತ್ತು. ಜನರಲಲ್ಲಿ ತುಂಬಾ ಖುಷಿ ಇರುತ್ತೆ, ಬಟ್ ಅಷ್ಟೇ ಡಿಸ್ಕಂಫರ್ಟ್ನೆಸ್ ಇರುತ್ತೆ. ನಿದ್ದೆ ಮಾಡೋದಕ್ಕಾಗಲ್ಲ. ಮತ್ತು ಒಬ್ಬರ ಮೇಲೆ ಒಬ್ಬರು ಮಲ್ಕೊಂಡು ಮಾತಾಡ್ಕೊಂಡು ಕೂತಿದ್ವಿ. ಇಲ್ಲಿ ನೋಡಿ ದೊಡ್ಡ ಕಾಮಿಡಿ ಇದೆ. ಸ್ಲೀಪರ್ ಕೋಚಲ್ಲಿ 4 ಜನಕ್ಕೆ ಸೀಟ್ ಇದ್ದಿದ್ದರಿಂದ ಅವರನ್ನು ಇಬ್ಬರನ್ನಲ್ಲಿ ಕಳಿಸಿದ್ರು. ಇಲ್ಲಿ ಬ್ಯಾಂಗ್ಳೂರಲ್ಲಿ ಹತ್ಕೊಂಡಿರೋರಿಗೆ ಸೀಟ್ ಬೇಕಿತ್ತು ಅಂತ ಅನಿಲ್ ಅವರು ಆ ಸೀಟಲ್ಲಿ ಕೂತ್ಕೊಂಡ್ರು. ಆ ಟೈಮಲ್ಲಿ ಆ ಅಂಕಲ್ ದೇವರಾಗ್ಬಿಟ್ಟಿದ್ರಲ್ಲ, ಅದಕ್ಕೋಸ್ಕರ ಅವರಿಗೆ ಫುಲ್ ಜಗಳ ಸ್ಟಾರ್ಟ್ ಆಯಿತು. ಅಲ್ಲಿಂದ ಜಗಳದಿಂದ ಹೋಗಿ ಅದು ಎಲ್ಲೆಲ್ಗೋ ಹೋಗಿ ಜಗಳ ತುಂಬ ದೊಡ್ಡದಾಗೋ ಸ್ಟೇಜಲ್ಲಿತ್ತು. ಮತ್ತು ಅದು ಹೇಗಿಬ್ಬರು ಕ್ಲೋಸ್ ಆದರೂ ಗೊತ್ತಿಲ್ಲ. ಇಬ್ಬರು ತುಂಬಾ ಕ್ಲೋಸ್ ಆಗಿ ಚೆನ್ನಾಗಿ ಮಾತಾಡಿಕೊಂಡು ಅವ್ರ ಮದುವೆ ವಿಷಯ ಅಂತ ಎಲ್ಲ ಮಾತಾಡ್ಕೊಂಡು ಕೂತಿದ್ರು. ಅದಾದಮೇಲೆ ಎಲ್ಲ ಲ್ಯಾಂಗ್ವೇಜಲ್ಲೂ ಅಂಕಲ್ ತುಂಬಾ ಚೆನ್ನಾಗಿ ಮಾತಾಡ್ತಿದ್ರು. ಒಂಥರ ಕಾಮಿಡಿ ಇತ್ತು, ತುಂಬಾ ಚೆನ್ನಾಗಿತ್ತು. ಎಂಜಾಯ್ ಮಾಡ್ಕೊಂಡು ಹೋದ್ವಿ. ಜನರಲಲ್ಲಿ ಹೋಗೋದು ನಾವು ನೈಟೆಲ್ಲ ಫುಲ್ ಈ ಥರ ಟ್ರಾವೆಲ್ ಮಾಡಿರಲಿಲ್ಲ. ಹೋದರೆ 3 ಅವರ್ಸಲ್ಲಿ ಎಲ್ಲ ಮುಗಿಸ್ಕೊಂಡು ಮತ್ತೆ ಮನೆಗೆ ಬರ್ತಾಯಿದ್ವಿ. ಬಟ್ ಇದರಲ್ಲಿ ನಾವು ಫುಲ್ ನೈಟ್ ನಾವು ಟ್ರಾವೆಲ್ ಮಾಡಿರೋದ್ರಿಂದ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇತ್ತು. ಆ್ಯಂಡ್ ಹಾಗೆ ತುಂಬ ಖುಷಿ ಇತ್ತು. ನೆಕ್ಸ್ಟ್ ನೀವೇ ನೋಡಿ ಅವರಿಬ್ಬರು ಕಾನ್ವರ್ಸೇಷನ್ ಹೇಗಿತ್ತು ಅಂತ. ನಮಗೂ ಮದುವೆ ಆಗಲಿ, ನಾವು ಎಣ್ಣೆ ಕೊಡಲ್ವಾ? ಎಣ್ಣೆ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದು ಹಿಂದೆ ನೋಡಿ, ಅಲ್ಲೇ ಇದ್ದಾರೆ. ಅಲ್ಲಪ್ಪ, ಇಲ್ಲ ಹಿಂದೆ ಎಣ್ಣೆ ಇದೆಲ್ಲ, ಅಲ್ಲೇ ಇದೆ, ಗೊತ್ತಾಗ್ಕೊಳ್ಳಿ. ಇಲ್ಲಿ ಹೆಣ್ಣು ಅಂತ ಏನು ಅಲ್ಲೋಗಿರೋದು ಯಾರಂಗಿದ್ದಾರೆ. ಎಲ್ಲರೂ ಆಲ್ಮೋಸ್ಟ್ ನೈಟ್ ಪೂರ ಕರೆಕ್ಟಾಗಿ ನಿದ್ದೆ ಮಾಡಿರಲಿಲ್ಲ. ಇವಾಗ ನೋಡಿ 6:30 ಆಗಿದೆ. ಎಲ್ಲರೂ ಎದ್ದು ಕೂತಿದ್ರು. ಎಲ್ಲರೂ ಫ್ರೆಶ್ ಅಪ್ ಆಗಬೇಕು ಅಂತ ನಾವು ಹೊರಟ್ವಿ. ಬಟ್ ನಾವು ಇಲ್ಲಿಂದನೇ ರೈಲ್ವೆ ಸ್ಟೇಷನಿಂದನೇ ನಾವು ಟ್ರೈನ್ ಇಳಿದಿದ್ದ ತಕ್ಷಣ TT ಬುಕ್ ಮಾಡಿರೋದ್ರಿಂದ ಅವ್ರು ಆಲ್ರೆಡಿ ಬಂದು ವೆಯ್ಟ್ ಮಾಡ್ತಾಯಿದ್ರು. ಟ್ರೈನ್ ಇಳಿದು ನಾವು ಡೈರೆಕ್ಟ್ TT ಹತ್ತಿದ್ವಿ. ಎಲ್ಲರೂ TT ಹತ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದೇನೆ ಆಶ್ರಮಕ್ಕೆ. ಅಲ್ಲಿ ಎಲ್ಲರೂ ಫಸ್ಟೇ ನಮ್ಮ ಬಾಯ್ಸ್ ಎಲ್ಲ ವಿಚಾರಿಸ್ಕೊಂಡು ರೆಡಿ ಮಾಡಿದರು. ಸೊ ನಮಗೇನೂ ಪ್ರಾಬ್ಲಮ್ ಅನ್ನಿಸ್ಲಿಲ್ಲ. ಅದೆಲ್ಲ ನಾವು TTಲಿ ಹೊರಟ ಮೇಲೆ ನೆಕ್ಸ್ಟ್ ನಾವು ಹೋಗಿದ್ದು ಫ್ರೆಶ್ ಅಪ್ ಆಗಿದ್ದು ಎಲ್ಲ ಶ್ರೀಧರ ಆಶ್ರಮದಲ್ಲಿ. ಇಲ್ಲಿ ನಾವು ಹೋಗಿದ ತಕ್ಷಣ ಎಲ್ಲ ಥರ ಫೆಸಿಲಿಟೀಸು ಇದೆ. ನಮಗೆ ಸ್ನಾನಕ್ಕೆಲ್ಲ ಬಿಸಿನೀರು ಕೂಡ ಅವರೇ ಕೊಡ್ತಾರೆ. ಅದಕ್ಕೆ 50 ರೂಪೀಸ್ ಚಾರ್ಜಸ್ ಮಾಡ್ತಾರೆ. ಬಟ್ ಪರವಾಗಿಲ್ಲ, ನಾವು ಆಚೆಯಿಂದ ಹೋಗಿರ್ತೀವಿ, ಟ್ರಾವೆಲ್ ಮಾಡಿರ್ತೀವಿ, ಈ ಥರ ಎಲ್ಲ ಇದ್ದರೆ ನಮಗೆ ಕಂಫರ್ಟ್ ಇರುತ್ತೆ. ಎಲ್ಲನೂ ನಾವು ಫ್ರೆಶ್ ಅಪ್ ಆಗಿ ನಾವು ಶ್ರೀಧರ ಆಶ್ರಮಕ್ಕೆ ಬಂದ್ವಿ. ಇದೊಂದು ನಂಬಿಕೆ ಏನು ಅಂದರೆ, ಶ್ರೀಧರ ಸ್ವಾಮಿಗಳು ಇಲ್ಲಿ ನೀರಿನ ಕೊರತೆ ಇತ್ತು ಅಂತ ಅವ್ರ ಬಲ್ಗಾಲ್ ಹೆಬ್ಬೆರಳಿನಲ್ಲಿ ಇಲ್ಲಿ ಒಂದು ಸಣ್ಣ ಗುಂಡಿನ ಮಾಡಿರ್ತಾರಂತೆ. ಅಲ್ಲಿಂದ ಇಲ್ಲಿ ನೀರು ಜೋರಾಗಿ ಹೊರಹೊಮ್ಮಿ
ಇಲ್ಲಿ ಇವಾಗ್ಲೂ ಯಾವುದೇ ಪೈಪ್ಲೈನ್ ಇಲ್ಲದೇನೆ ಇಲ್ಲಿ ನೀರು ಬರ್ತಾ ಇರುತ್ತೆ. ಅಲ್ಲಿ ಪೇಂಟ್ ಮಾಡ್ತಿರೋದ್ರಿಂದ ಆ ಥರ ಪೈಪ್ ಹಾಕಿದ್ರು. ಇಲ್ಲೇ ನಾವು ಟಿಫನ್ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದು ಇಕ್ಕೇರಿ ಟೆಂಪಲ್ಗೆ. ಇಕ್ಕೇರಿ ಅಘೋರೇಶ್ವರ ಟೆಂಪಲ್. ಇಲ್ಲಿ 16ನೇ ಶತಮಾನದ ಸುಮಾರು 150 ವರ್ಷಗಳ ರಾಜವಂಶದ ಒಂದು ದೇವಸ್ಥಾನ ಇದೆ. ಅಘೋರೇಶ್ವರ ದೇವಸ್ಥಾನ ಹೊಯ್ಸಳ ಕದಂಬ ಶೈಲಿಯಲ್ಲಿದೆ. ಈ ದೇವಸ್ಥಾನದಲ್ಲಿ ಗರ್ಭಗೃಹ, ಅರ್ಧ ಮಂಟಪ, ಮುಖ ಮಂಟಪ ಮತ್ತು ಎದುರಿಗೆ ಒಂದು ನಂದಿಯದ್ದು ಒಂದು ಪ್ರತ್ಯೇಕ ಮಂಟಪವಿದೆ. ಈ ದೇವಸ್ಥಾನದಲ್ಲಿ 32 ಕೈಗಳ ಅಘೋರೇಶ್ವರ ಉತ್ಸವ ಮೂರ್ತಿ ಕೂಡ ಇದೆ. ನಾವು ಇಲ್ಲಿ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದು ಸಿಗಂದೂರು ಚೌಡೇಶ್ವರಿಗೆ. ಇಲ್ಲಿ ನಾವು ಸಿಗಂದೂರಿಗೆ ಬಂದ ಮೇಲೆ ಅಲ್ಲಿ ನಾವು ಟಿಟಿನ ಹಿಂದೆನೇ ಬಿಟ್ಬಿಟ್ಟು ನಾವು ಲಾಂಚಲ್ಲಿ ಹೋಗಬೇಕು ಅಂತ ತುಂಬಾ ಇಷ್ಟಪಟ್ಟು ಬಂದಿದ್ವಿ. ಲಾಂಚ್ ನೆಕ್ಸ್ಟ್ ಇಲ್ಲಿ ಬ್ರಿಡ್ಜ್ ಆಗ್ತಿರೋದ್ರಿಂದ ನಾವು ಅದಕ್ಕಿಂತ ಮುಂಚೆನೇ ನಾವು ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ವಿ. ಈ ಬ್ರಿಡ್ಜ್ ಕಟ್ಟೋದಕ್ಕೆ 2019ರಲ್ಲೇ ಆರ್ಡರ್ ಆಗಿತ್ತು. ಬಟ್ ಕೊರೋನಾ ಇದ್ದಿದ್ದರಿಂದ 2 ವರ್ಷ ಡಿಲೇ ಆಗಿತ್ತು. ಈಗ 2021ರಿಂದ ಸ್ಟಾರ್ಟ್ ಮಾಡಿದ್ದಾರೆ. ಇದಕ್ಕೆ 465 ಕೋಟಿ ನಮ್ಮ ಗೌರ್ಮೆಂಟಿಂದ ಬಿಡುಗಡೆ ಮಾಡಿದ್ದಾರೆ. ಅಷ್ಟು ವೆಚ್ಚದಲ್ಲಿ ಈ ಬ್ರಿಡ್ಜ್ನ ಕಟ್ತಿದ್ದಾರೆ. ಇನ್ನು ಸ್ವಲ್ಪ ದಿನಗಳು ಅಥವಾ ತಿಂಗಳುಗಳಲ್ಲಿ ಇದು ಲಾಂಚ್ ಆಗುತ್ತೆ ಅಂತ ಹೇಳಿದ್ದಾರೆ. ಹಾಗೆಯೇ ಇದು ಈ ಬ್ರಿಡ್ಜ್ ಬಂದು 2.5 ಕಿಲೋಮೀಟರಷ್ಟು ಉದ್ದ ಮತ್ತು 16 ಮೀಟರಷ್ಟು ಅಗಲ ಇದೆ. ಇನ್ನೇನು ಸ್ವಲ್ಪ ದಿನದಲ್ಲಿ ಲಾಂಚ್ ಆಗುತ್ತೆ. ಅದಕ್ಕಿಂತ ಮುಂಚೆನೇ ನೀವು ಹೋಗೋದಿದ್ದರೆ ಈ ಲಾಂಚಲ್ಲಿ ಹೋಗಿ ಬನ್ನಿ, ತುಂಬಾ ಚೆನ್ನಾಗಿರುತ್ತೆ. ನಾವು ಅಲ್ಲಿಂದ ಮತ್ತೆ ಬಸ್ ಹತ್ಕೊಂಡು ನೆಕ್ಸ್ಟು ಸಿಗಂದೂರು ಟೆಂಪಲ್ ಹತ್ರನೇ ಬಂದ್ವಿ. ಅಲ್ಲಿ ನಾವು ಕುಂಕುಮಾರ್ಚನೆ ಮಾಡಿಸ್ಕೊಂಡು ನಮ್ಮದು ಸ್ವಲ್ಪ ಹರಕೆ ಇತ್ತು ಅಂತ ಸಿಗಂದೂರು ಚೌಡೇಶ್ವರಿನಲ್ಲಿ ನಾವು ಮಡ್ಲಕ್ಕಿ ಕೊಡಬೇಕು ಅಂತ ಅಲ್ಲಿ ದೇವಿ ದರ್ಶನ ಮಾಡಿಕೊಂಡು ಮಡ್ಲಕ್ಕಿ ಕೊಟ್ಟು ಕುಂಕುಮಾರ್ಚನೆ ಮಾಡಿಸ್ಕೊಂಡು ಹೊರಟ್ವಿ. ನೆಕ್ಸ್ಟ್ ನಮಗೆ ಅಲ್ಲಿ ಸಿಕ್ಕಿದೆ ಪ್ರಸಾದ ರೆಡಿ ಇತ್ತು. 12:30 ಅಷ್ಟರಲ್ಲಿ ನಾವು ಪ್ರಸಾದಕ್ಕೂ ಹೋದ್ವಿ. ಪ್ರಸಾದ ಎಲ್ಲ ತೊಗೊಂಡು ನಾವು ನೆಕ್ಸ್ಟು ಅಲ್ಲಿ ಪೂಜೆ ಮಾಡಿಸಿದವ್ರಿಗೆಲ್ಲ ಲಾಡು ಪ್ರಸಾದ ಕೊಡ್ತಾರೆ. ಲಾಡು ಪ್ರಸಾದ ಎಲ್ಲ ತೊಗೊಂಡು ನಾವು ನೆಕ್ಸ್ಟು ಸೋಡಾ ಎಲ್ಲರೂ ಸೇರಿ ಸೋಡಾ ಕುಡ್ಕೊಂಡು ಮತ್ತೆ ನಾವು ಲಾಂಚಲ್ಲಿ ಹೊರಟ್ವಿ. ಲಾಂಚಲ್ಲಿ ಹೋಗ್ತಾ ಒಂದು ಚಿಕ್ಕ ವೀಡಿಯೋ ಮಾಡ್ಕೊಂಡ್ವಿ. ನಮ್ಮ ಬೇಬಿ ಇಶಾನ್ ಅವರು ತುಂಬಾ ತರಲೆ ಮಾಡ್ತಾಯಿದ್ರು. ಬಟ್ ಮಕ್ಕಳು ಇಷ್ಟು ಸೈಲೆಂಟಾಗಿರ್ತಾರೆ ಅಂತ ಇವ್ರ ಪಾಪು ನೋಡಿದಾಗಲೇ ನಮಗೆ ಗೊತ್ತಾಗಿದ್ದು. ಎಷ್ಟು ಸೈಲೆಂಟಾಗಿ ಎಲ್ಲರ ಜೊತೆ ನಗಾಡ್ಕೊಂಡು ಎಲ್ಲರ ಜೊತೆ ಚೆನ್ನಾಗಿ ಬಂದ ಇಶಾನ. ನೋಡಿ ಹಾಯ್ ಮಾಡ್ತಾಯಿದ್ದಾನೆ. ಹಾಯ್, ನೀವು ಹಾಯ್ ಮಾಡಿ ನಮ್ಮ ಬೇಬಿ ಇಶಾನ್ಗೆ. ಎಲ್ಲರ ಜೊತೆ ಮಾತಾಡ್ಕೊಂಡು ಚೆನ್ನಾಗಿ ಓಡಾಡ್ಕೊಂಡಿದ್ದ, ಯಾರಿಗೂ ಸ್ವಲ್ಪನೂ ಹಿಂಸೆ ಕೊಡಲಿಲ್ಲ. ನೆಕ್ಸ್ಟ್ ನಾವು ಹೊರಟಿದ್ದು ಜೋಗ್ ಫಾಲ್ಸ್ಗೆ. ಇಲ್ಲಿ ತುಂಬ ಜನ ಮುಂಗಾರು ಮಳೆ ಫಾಲ್ಸ್ ಅಂತಲೂ ಅಂತಾರೆ. ಬಟ್ ಇಲ್ಲಿ ಬೇಸಿಗೆ ಇರೋದ್ರಿಂದ ನೀರು ಸ್ವಲ್ಪ ಕಮ್ಮಿ ಇತ್ತು. ಇನ್ನು ಮಳೆಗಾಲದಲ್ಲಿ ಹೋದರೆ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಆ ನೀರು ಹಾರ್ತಾ ಇರುತ್ತೆ. ಬಟ್ ಈ ಟೈಮಲ್ಲಿ ಸ್ವಲ್ಪ ನೀರು ಕಮ್ಮಿ ಇರುತ್ತೆ, ಆದರೂ ಚೆನ್ನಾಗಿತ್ತು. ಬಟ್ ತುಂಬ ಮಳೆ ಬಂದಿದ್ದರಿಂದ ನಾವು ಜಾಸ್ತಿ ಹೊತ್ತಲ್ಲಿ ಇರೋಕ್ಕಾಗಲಿಲ್ಲ. ನಾವೆಲ್ಲರೂ ಫೋಟೋಸ್ ತೊಗೊಂಡ್ವಿ. ಅಷ್ಟರಲ್ಲಿ ತುಂಬಾ ಮಳೆ ಬಂತು. ಅಲ್ಲಿ ನೀವು ಯಾರಾದರೂ DSLRಲ್ಲಿ ಫೋಟೋಸ್ ಬೇಕು ಅಂದರೆ 30 ರೂಪೀಸ್ ಪೇ ಮಾಡಿದ್ರೆ ಸಾಕು, ಅವರೇ DSLRಲ್ಲಿ ಫೋಟೋಸ್ ತೆಗೆದುಕೊಡ್ತಾರೆ. ಆ್ಯಂಡ್ ನೀವು ಯಾವುದೇ ವೀಡಿಯೋಸ್ ಮಾಡಿಸ್ಕೋಬೇಕು ಅಂದ್ರೂ ಅವರೇ ಮಾಡಿಕೊಡ್ತಾರೆ. ಬಟ್ ಚಾರ್ಜಸ್ ಆಗುತ್ತೆ. ಅದೆಲ್ಲ ಮುಗಿಸ್ಕೊಂಡು ನಾವು ತುಂಬ ಮಳೆ ಇತ್ತು ಅಂತ ವಾಪಸ್ ಹೊರಟ್ವಿ. ಅಲ್ಲಿಂದ ನಾವು ಟ್ರಾವೆಲ್ ಮಾಡಿಕೊಂಡು ಎಲ್ಲರೂ ಟಯರ್ಡ್ ಆಗಿರೋದ್ರಿಂದ ನಿದ್ದೆ ಮಾಡ್ಕೊಂಡು ಹೊರಟ್ವಿ. ನೆಕ್ಸ್ಟ್ ನಾವು ಹೋಗಿದ್ದು ಟೆಂಪಲ್ಲು ಶ್ರೀ ಬಳೆ ಪದ್ಮಾವತಿ ಅಮ್ಮನವರ ದೇವಸ್ಥಾನ. ಇಲ್ಲಿ ಒಂದು ನಂಬಿಕೆ ಇದೆ. ಯಾರಾದರೂ ಹರಕೆ ಮಾಡಿಕೊಂಡು ಇಲ್ಲಿ ಬಳೆನ ಅಂದರೆ ಏನಾದರೂ ಹರಕೆ ಮಾಡಿಕೊಂಡು ಅದು ಆದರೆ ಇಲ್ಲಿ ಬಂದು ನೀವು ಬಳೆನ ಕೊಡ್ಬೋದು. ಬಟ್ ತುಂಬ ಶಕ್ತಿ ಇದೆ ಅಂತ ಹೇಳ್ತಾರೆ. ಇಲ್ಲಿ ನಾವೆಲ್ಲರೂ ಚಾಲೆಂಜ್ ಮಾಡಿಕೊಂಡು ಇಲ್ಲಿ ಒಬ್ಬರು ಅಂಕಲ್ ಬಂದುಬಿಟ್ಟು ಇದಕ್ಕೆ ಆ ಗಂಟೆ ನೋಡಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ಎಲ್ಲರೂ ಟ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಲ್ಲ ಬಾಯ್ಸ್ ಹೈಟ್ ಇರೋರೇನೋ ಹೊಡೆದ್ಬಿಟ್ರು. ನಾನು ಚಾಲೆಂಜ್ ಮಾಡಿದ್ದೆ 1000 ರೂಪೀಸ್ಗೆ. ಪಾಪ ಅವ್ರಿಗೆ ಬೇಜಾರು ಮಾಡಬಾರ್ದು ಅಂತ ನಾನು ಅದನ್ನು ಟ್ರೈ ಮಾಡೋಕ್ಕೆ ಹೋಗಲಿಲ್ಲ. ಇನ್ನು ಶಶಿ ಅವರು ಮತ್ತು ಯಶವಂತ್ ಅವರು ತುಂಬ ಹೈಟ್ ಇದ್ದರು. ಅವರು ಇದನ್ನು ಟ್ರೈ ಮಾಡಿದ್ರು, ಆ ಗಂಟೆನ ಹೊಡೆದ್ರು. ಅಷ್ಟೇ ಇಲ್ಲಿ ಅಮ್ಮನವರ ದೇವಸ್ಥಾನ. ಇದ್ದು 4 ದಿಕ್ಕಿಗೂ ಅಮ್ಮನವರ ವಿಗ್ರಹ ಇದೆ. ಒಂದೇ ವಿಗ್ರಹ 4 ದಿಕ್ಕಿಗೂ ಇದೆ. ಅದು ಒಂದು ಶಕ್ತಿಶಾಲಿ ದೇವಿ ಅಂತ ಹೇಳ್ತಾರೆ. ಅಲ್ಲೂ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ನಾಗವನಗೆ ಹೋದ್ವಿ. ಮುಕ್ತಿನಾಗಸ್ವಾಮಿ ದೇವಸ್ಥಾನ. ಅಲ್ಲೂ ಜಸ್ಟ್ ಪೂಜೆ ಎಲ್ಲ ಅಲ್ಲೇ ಆಗಿತ್ತು. 6 ಗಂಟೆಗೆ ಇಲ್ಲಿ ಪೂಜೆ ಮುಗಿಸ್ಬಿಟ್ಟು ಊಟ ಕೊಡ್ತಾರೆ. ನಾವು ಇಲ್ಲೆಲ್ಲ ಊಟನೂ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದು. ತುಂಬ ಟೈಮ್ ಆಗಿರೋದ್ರಿಂದ ನಾವು ನೆಕ್ಸ್ಟ್ ಟ್ರೈನ್ ರೀಚ್ ಮಾಡಬೇಕು ಅಂತ ಬೇಗ ಹೊರಟ್ವಿ. ತುಂಬ ಮಳೆ ಇರೋದ್ರಿಂದ ನಾವು ನೆಕ್ಸ್ಟ್ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಡೈರೆಕ್ಟ್ ಟ್ರೈನಲ್ಲೇ ವೀಡಿಯೋ ಮಾಡ್ತಾಯಿದ್ದೀನಿ. ಎಲ್ಲರೂ ಫ್ರೆಶ್ ಅಪ್ ಆದ್ವಿ. ನೆಕ್ಸ್ಟ್ ನಾವು ಇದು ಎಲ್ಲರಿಗೂ ಸ್ಲೀಪರ್ನ ಬುಕ್ ಮಾಡಿಬಿಟ್ಟಿದ್ವಿ. ಸೊ ಯಾವುದೂ ಪ್ರಾಬ್ಲಮ್ ಆಗಲಿಲ್ಲ ಇದರಲ್ಲಿ. ಬರಬೇಕಾದ್ರೆ ಆರಾಮಾಗಿ ನಿದ್ದೆ ಮಾಡ್ಕೊಂಡು ಬಂದ್ವಿ. ಅಲ್ಲಿ ಸ್ಲೀಪರ್ ಬುಕ್ ಮಾಡಿದ್ವಿ. ಬಟ್ ಎಲ್ಲನೂ ಅಲ್ಲೊಬ್ಬರು ಇಲ್ಲೊಬ್ಬರು ಆಗಿಬಿಟ್ಟಿತ್ತು ಅಂತ ಅದೇ ಡಿಸ್ಕಷನ್ ತುಂಬಾ ನಡೀತು. ಆಮೇಲೆ ಹೇಗೋ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಬಾಯ್ಸ್ ಎಲ್ಲ ಆ ಕಡೆ ಹೋದ್ರು, ಗರ್ಲ್ಸ್ ಎಲ್ಲ ಒಂದೇ ಕಡೆ ಇದ್ವಿ. ನೆಕ್ಸ್ಟು ಸ್ವಲ್ಪ ಮಾತುಕತೆ ಆಯಿತು, ಮತ್ತು ಸ್ವಲ್ಪ ಜಗಳ ಆಯಿತು. ಸ್ವಲ್ಪ ಊಟ ಎಲ್ಲ ನಾವು ಟೆಂಪಲಲ್ಲೇ ಮುಗಿಸ್ಕೊಂಡು ಬಂದಿರೋದ್ರಿಂದ ನಾವು ಮತ್ತೆ ಊಟ ಏನು ಮಾಡೋಕ್ಕೆ ಹೋಗಲಿಲ್ಲ. ಎಲ್ಲ ಅಲ್ಲೇ ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಬಂದಿದ್ರು ಅಕಸ್ಮಾತ್ ಹೊಟ್ಟೆ ಹಸಿದ್ರೆ ಅಂತ. ಇವಾಗ ನೋಡಿ ಹೇಗೆ ಸ್ವಲ್ಪ ಜಗಳ ಆಗುತ್ತೆ ಅಂತ.
ಜಸ್ಟ್ ನೀರು ಕುಡಿತಾ ಇರ್ತಾರೆ. ಅವ್ರು ಸ್ವಲ್ಪ ಕಾಮಿಡಿ ಮಾಡೋಕ್ಕೆ ಹೋದ್ರು, ಅದು ತುಂಬಾ ಸೀರಿಯಸ್ ಆಗೋಯಿತು. ಅದಾದಮೇಲೆ ಅವರು ಕೋಪ ಮಾಡ್ಕೊಂಡು ಹೋದರು. ಇಲ್ಲಿ ಸ್ವಲ್ಪ ಮಾತುಕತೆ ಆಯಿತು, ಮಾತಾಡಿಕೊಂಡು ಇನ್ನು ಅವ್ರವ್ರ ಪ್ಲೇಸಸ್ಗೆ ಹೋಗಿ ಅವರು ಸೆಟಲ್ ಆದರು. ಸ್ವಲ್ಪ ನಿದ್ದೆ ಬರ್ತಿಲ್ಲ ಅಂತ ಎಲ್ಲರೂ ಅಲ್ಲಲ್ಲೇ ಕೂತ್ಕೊಂಡು ಮಾತಾಡ್ಕೊಂಡು ಕೂತಿದ್ರು. ಒಂದು 12:30 ಹಂಗೆ ಹೊರಟ್ರು. ಎಲ್ಲ ನಿದ್ದೆ ಮಾಡಿಕೊಂಡು ಬೆಳಗ್ಗೆ ಎದ್ದರು. ಬೆಳಗ್ಗೆ 6ಗೆ ಎಲ್ಲ ಎದ್ದು ಹಿಂಗೆ ಮೊಬೈಲ್ ನೋಡ್ಕೊಂಡು ಕೂತಿದ್ದಾರೆ. ನನಗಂತೂ ಫುಲ್ಲು ನಿದ್ದೆ, ನನ್ನ ಮೇಲೆ ಮಲ್ಕೊಂಡ್ಬಿಟ್ಟಿದ್ದೆ. ಆದ್ರೂ ಎಲ್ಲ ಎದ್ದಿದ್ದಾರಲ್ಲ ಅಂತ ಸಂಡೇ ಇಷ್ಟು ಬೇಗ ಎದ್ದೇಳಬೇಕಾ ಅನ್ನಿಸ್ತಿತ್ತು. 8:30 ಟ್ರೈನ್ ರೀಚ್ ಆಗ್ತಿದ್ದಿದ್ದು ಮೈಸೂರಿಗೆ, ಆದರೂ ಇವ್ರು 6ಗೆ ಎದ್ದಿದ್ರು. ನೆಕ್ಸ್ಟ್ ನಾವು ಮೈಸೂರಿಗೆ ರೀಚ್ ಆದ್ವಿ, ಎಲ್ಲ ಟ್ರೈನ್ ಇಳಿದ್ವಿ. ಅವ್ರವ್ರ ಗಾಡಿನಲ್ಲಿ ಅವ್ರು ಹೊರಟ್ರು. ಎಲ್ಲರಿಗೂ ಬಾಯಿ ಹೇಳ್ಕೊಂಡು ನೆಕ್ಸ್ಟ್ ಟ್ರಿಪ್ಪಲ್ಲಿ ನಾವೆಲ್ಲ ಮೀಟ್ ಆಗೋಣ ಅಂತ ನಾವು ಮೈಸೂರು ರೈಲ್ವೆ ಸ್ಟೇಷನಲ್ಲಿ ನಾವು ಗಾಡಿ ಹಾಕಿದ್ವಿ. ನಾವು ಹೊರಟ್ವಿ. ಯಾರಾದರೂ ನಿಮ್ಮ ಫ್ರೆಂಡ್ಸ್ ಜೊತೆ ಈ ಥರ ಟ್ರಿಪ್ ಹೋಗೋದಿದ್ರೆ ಫ್ರೈಡೇ 7:30ಗೆ ಟ್ರೈನ್ ಇದೆ, ನೀವು ಹೋಗ್ಬೋದು. ಇದೇ ಇವತ್ತಿನ ಸಿಗಂದು ಟ್ರಿಪ್ ಬ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಅ ಗುಡ್ ಡೇ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.